ವಿಕ್ಸ್ ವೆಪೋಕೂಲ್ 2-in-1 ಆಕ್ಷನ್ ನೊಂದಿಗೆ ಮೂಗು ಕೆಲಸ ಮಾಡುತ್ತೆ, ಗಂಟಲಿಗೂ ಆರಾಮ ದೊರಕುತ್ತೆ. ಎಲ್ಲವನ್ನು ಮಾಡಬಲ್ಲ ಫೇರ್ನೆಸ್ ಕ್ರೀಮ್ ಬೇಕಂತ ನಿಮ್ಗನ್ಸಲ್ವೇ? ಕಂಡುಕೊಳ್ಳಿರಿ ಆಲ್ ಇನ್ ಒನ್ ಓಲೆ ನ್ಯಾಚುರಲ್ ವೈಟ್. ಈಗ ಪಡೆಯಿರಿ ಫೇರ್ನೆಸ್ ಕ್ರೀಮ್, ಡಾರ್ಕ್ ಸ್ಪಾಟ್ ರಿಮೂವರ್, ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಒಂದೇ ಕ್ರೀಮ್ ನಲ್ಲಿ. ಇದು ನೀಡುತ್ತದೆ ಆಲ್ ಇನ್ ಒನ್ ಫೇರ್ನೆಸ್ ಓಲೆ ನ್ಯಾಚುರಲ್ ವೈಟ್. ಈಗ 15 ರೂಪಾಯಿಯ ಸ್ಯಾಶೆಯಲ್ಲೂ. ಇಬ್ಬರಿಗೆ ಈ ಜಾಗ ಕಡಿಮೆ ಅನ್ಸುತ್ತೆ. ಏನ್ ಮಾಡೋಣ? ನನ್ನ ಹತ್ರ ಒಂದು ಐಡಿಯಾ ಇದೆ. ಈ ಸ್ಮಾರ್ಟ್ ಐಡಿಯಾ ಏನ್ ಬಂತು? ಪ್ರೆಸ್ಟೀಜ್ ಅರ್ಪಿಸುತ್ತಿದೆ ಒಂದು ವಿಶೇಷ ಡೂಪ್ಲೆಕ್ಸ್ ಗ್ಯಾಸ್ ಸ್ಟವ್. ಈಗ ಅಡುಗೆ ಮಾಡುವುದು ಸಂಪೂರ್ಣ ಸುಲಭ. ಇದನ್ನೇ ಹೇಳ್ತಾರೆ ಸ್ಮಾರ್ಟ್. ಲೂನಾರ್ಸ್ ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ಇಟಾಲಿಯನ್ ಟೆಕ್ನಾಲಜಿಯಿಂದ ತಯಾರಾದ ಪಿಯರ್ ಸೋಲ್ಯುಕ್ತ ಲೈಟ್ ವೇಟ್ ಲೂನಾರ್ಸ್ ವಾಕ್ಮೇಟ್. ನಿಮ್ಮೆಲ್ಲರ ನೆಚ್ಚಿನ ಕ್ಲೋಸ್ ಅಪ್ ಪರಿಪೂರ್ಣ ಮಹಿಳೆ ಇನ್ನು 2 ದಿನಗಳಲ್ಲಿ ನಿಮ್ಮೆಲ್ಲರ ನೆಚ್ಚಿನ ETV ವಾಹಿನಿಯಲ್ಲಿ. ಕ್ಲೋಸ್ ಅಪ್ ಪರಿಪೂರ್ಣ ಮಹಿಳೆ, ಪವರ್ಡ್ ಬೈ ರೆಕ್ಸೋನಾ. ಕ್ಲೋಸ್ ಅಪ್ ಅವಕಾಶಗಳು ಆಕಸ್ಮಿಕವಾಗಿ ಬರುತ್ತವೆ. ಪವರ್ಡ್ ಬೈ ರೆಕ್ಸೋನಾ, ರೇಷ್ಮೆ ಅಂತ ಕೋಮಲ ತ್ವಚೆಯನ್ನು ಸ್ಪರ್ಶಿಸುತ್ತಾನೇ ಇರುವಿರಿ. ಓಝೋನ್ ಫ್ರೆಶ್ ರಾಜಾರಾಣಿ ರಮೇಶ್. ಮರಳಿ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಓಝೋನ್ ಫ್ರೆಶನ್ಸ್ ರಾಜಾ ರಾಣಿ ರಮೇಶ್ 2 ಎರಡನೇ ಸುತ್ತಲಿದ್ದೀವಿ. ನೀವು ನಿಮ್ಮವರು ಇಬ್ಬರಲ್ಲಿ ಒಬ್ರು ನನ್ನ ಜೊತೆ ಇರಬೇಕು. ಒಬ್ರು ಗ್ಲಾಸ್ ಚೇಂಬರ್ ಒಳಗೆ ಹೋಗ್ತೀರಿ, ಪ್ರಶ್ನೆಗಳನ್ನ ಕೇಳ್ತೀನಿ. ಅಲ್ಲಿಂದ ಒಬ್ರು ಬಂದ್ಮೇಲೆ ಅದೇ ಪ್ರಶ್ನೆಗಳನ್ನ ಅವ್ರಿಗೆ ಕೇಳ್ತೀವಿ. ಉತ್ತರಗಳು ಮ್ಯಾಚ್ ಆದ್ರೆ 0ಗಳು ನಿಮ್ಮ ಸ್ಕೋರ್ ಬೋರ್ಡ್ಗೆ ಸೇರುತ್ತೆ. ಹೇಳಿ ಯಾರೊಳಗೆ ಹೋಗೋದು ಇಬ್ಬರಲ್ಲಿ? ಜಯ ಕರ್ನಾಟಕ ಜಯ ಕರ್ನಾಟಕ ಜಯ ಕರ್ನಾಟಕ ಮಾತೆ, ಜಯ ಗೀತೆ ಹಾಡಿ ಸುತರೆಲ್ಲ ಕೂಡಿ ವಂದಿಪೆವು ಜನ್ಮದಾತೆ, ವಂದಿಪೆವು ಜನ್ಮದಾತೆ. ಹೇಳಿ ಲಕ್ಷ್ಮಣ ಸರ್, ನಿಮ್ಮಿಬ್ಬರ ವ್ಯಕ್ತಿತ್ವವನ್ನ ತಿಳ್ಕೊಳ್ಳೋ ಕುತೂಹಲ. ನೀವು ಕೆಲಸದ ಮೇಲೆ ಹೋಗಿದ್ರಿ, ವಾಪಸ್ ಮನೆಗೆ ಬಂದ್ರಿ, ಮನೇಲಿ ಹೆಂಡತಿಗೆ ತಲೆನೋವು. ಅಂತ ಸಮಯದಲ್ಲಿ ನೀವೇನ್ ಮಾಡ್ತೀರಿ? ಮೇಡಮ್ಗೆ ತಲೆನೋವು ಅಂತ ನೀವೇ ಕಿಚನ್ ಒಳಗೆ ಹೋಗಿ ನೀವೇ ಅಡಿಗೆ ಮಾಡ್ತಿರೋ, ಅಥವಾ ಮೇಡಮ್ ತಲೆನೋವು ಕಮ್ಮಿಯಾಗಿ ಅವರೇ ಮಾಡಬೇಕು ಅಂತ ಕಾಯ್ತಿರೋ, ಅಥವಾ ಹೋಟ್ಲಿಂದ ಊಟ ತರಿಸ್ತಿರೋ? ಏನ್ ಮಾಡ್ತೀರಿ? ಇದು ಯಾಕೋ ಈಗ ಈ ಪ್ರಶ್ನೆಗೆ ಉತ್ತರ ಕಷ್ಟ ನಂಗೆ. ಯಾಕಂದ್ರೆ ತಲೆನೋವು ಏನು ಅನ್ನೋದು ಇದುವರೆಗೂ ನನಗೆ ಗೊತ್ತಿಲ್ಲ, ನನ್ನ ಹೆಂಡತಿಗೂ ಗೊತ್ತಿಲ್ಲ. ಬಹುಶಃ ನಾನು ಬೇರೆಯವ್ರ ತಲೆನೋವಾಗಿರ್ಬೋದೇ ಹೊರತು ತಲೆನೋವು ಅಂದ್ರೇನು ಅಂತ ಗೊತ್ತಿಲ್ಲ. ತಲೆನೋವು ಬಂದಿಲ್ಲ, ತಲೆನೋವೇ ಬಂದಿಲ್ಲ. ಓ ವಾವ್. ಒಂದು ವೇಳೆ ಸರಿ, ನೀವು ಕಿಚನ್ ಒಳಗೆ ಹೋಗ್ತೀರಾ, ಅದು ಮುಖ್ಯ. ಒಂದು ಕಾಫಿ ಮಾಡ್ಕೊಳಕ್ ಕೂಡ ಬರಲ್ಲ. ಆದ್ರಿಂದ ಅವಳಿಗೆ ತಲೆನೋವು ಬಂದ್ರೆ ಅವಳಿಗೆ ತಲೆನೋವು ಶುಶ್ರೂಷೆ ಮಾಡಿ ಮತ್ತೆ ಸರಿ ಹೋದ ಮೇಲೆ ಅವಳ ಕೈಲೇ, ಯಾಕಂದ್ರೆ ಹೋಟ್ಲಿಗೆ ಹೋಗಕ್ ಆಗಲ್ಲ, ಹೋಟ್ಲಿಗೆ ಹೋಗಿ ತಿನ್ನೋದು ಇಬ್ಬರಿಗೂ ರೂಢಿ ಇಲ್ಲ. ಸರಿ, ಅದರಿಂದ ಅವಳ ತಲೆನೋವಿನ ಉಪಶಮನಕ್ಕೆ ನನ್ನ ಕೈಲಿ ಏನಾಗುತ್ತೋ ಅದನ್ನ ಮಾಡಿ, ಅದನ್ನ ಉಪಶಮನ ಮಾಡಿದ ಮೇಲೆ ನಾನು ಅವಳ ಕೈಲೇ ಮತ್ತೆ ಕಾಫಿನೋ ತಿನ್ನ ಮಾಡಿಸ್ಕೊಳ್ತೀನಿ. ಓಕೆ, ಬೇಡ ಬೇರೆ ಹೇಳ್ತಾ ನೋಡೋಣ ಸರ್. ಇನ್ನೊಂದು, ಈಗ ಡ್ರೆಸ್ ವಿಷಯದಲ್ಲಿ ಇರ್ಬೋದು. ಈಗ ಇವತ್ತು ನಾನು ಈ ಕಾಸ್ಟ್ಯೂಮ್ ಹಾಕೊಂಡ್ ಬಂದಿದ್ದೀನಿ, ಇದನ್ನ ನನ್ನ ಹೆಂಡತಿನೋ ಮಗಳೋ ಸೆಲೆಕ್ಟ್ ಮಾಡಿ ಕೊಟ್ಟಿರ್ತಾರೆ, ಹಾಕೊಂಡ್ಬರ್ತೀನಿ. ಈ ತರ ಒಂದು ಪ್ರೋಗ್ರಾಮ್ ಬಂದಾಗ ಮೇಡಮ್ ಅವರ ಕಾಸ್ಟ್ಯೂಮ್ ನ ಸೆಲೆಕ್ಟ್ ಮಾಡೋದು ಅವರ ನೀವ? ಇದುವರೆಗಂತೂ ಅವಳ ಪ್ರತಿಯೊಂದು ಸೀರೆ ಕೂಡ ನಾನೇ ಸೆಲೆಕ್ಟ್ ಮಾಡ್ತೀನಿ. ಅದಕ್ಕೆ ಅವಳು ಯಾವಾಗಲೂ ಕೂಡ ಬೇರೆಯವರು ಏನು ನೀನ್ ಯಾವ್ದಕ್ಕೂ ನೀನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ, ಬರೀ ಎಲ್ಲ ಅವಳಿಗೆ ಬಿಟ್ಬಿಟ್ಟಿದ್ದೀರಾ ಅಂತ ಅವಳು ಹೇಳ್ತಾಳೆ. ಅವಳ ಆಯ್ಕೆ ನನ್ನ ಆಯ್ಕೆ, ಯಾಕಂದ್ರೆ ನನ್ನನ್ನು ಆಯ್ಕೆ ಮಾಡ್ಕೊಂಡವರೇ ಅವರು. ಸೊ ಸ್ವೀಟ್. ಬಹಳ ಸೊಗಸಾಯ್ತು ನಿಮ್ ಉತ್ತರ. ಕೇಳೋಣ ಮೇಡಮ್ ಏನ್ ಹೇಳ್ತಾರೆ. ಮೇಡಮ್ ಬನ್ನಿ. ನಾವು ಕೇಳಿದಂತ ಮೊದಲನೇ ಪ್ರಶ್ನೆ, ಒಂದು ವೇಳೆ ನಿಮ್ಗೆ ಇಬ್ರು ತಲೆನೋವೇ ಬಂದಿಲ್ವಂತೆ, ಬರೋದಿಲ್ವಂತೆ, ಅದ್ಭುತ ಅದು, ಹಾಗೆ ಇರಲಿ ನಿಮ್ಮ ಆರೋಗ್ಯ. ಒಂದು ವೇಳೆ ಒಂದಿನ ತಲೆನೋವು ಬಂದು ನಿಮ್ಗೆ ಸಾರ್ ಬಂದ್ರು, ಈಗ ಅವ್ರಿಗೆ ಕಾಫಿ ಬೇಕು, ಅವರೇ ಹೋಗಿ ಅಡಿಗೆ ಮನೆ ಒಳಗೆ ಕಾಫಿ ಮಾಡ್ಕೊಳ್ತಾರ, ಅಥವಾ ತಲೆನೋವು ಕಡಿಮೆ ಆಗ್ಲಿ ನಾನು ಹೆಂಡತಿನೇ ಮಾಡ್ಕೊಡ್ಬೇಕು ಅಂತ ಕಾಯ್ತಾರ, ಅಥವಾ ಬಾ ಹೋಟ್ಲ್ಗೆ ಹೋಗೋಣ ಅಂತ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ? ಅವ್ರಿಗೆ ಕಾಫಿ ಮಾಡ್ಕೊಳಕ್ ಬರಲ್ಲ, ನಾನ್ ಮಾಡೋ ತನಕ ಕಾಯ್ತಾರೆ. ನಿಮ್ಗೆ ತಲೆನೋವು ಇದೆಯಲ್ಲ? ನನ್ ತಲೆನೋವು ಇದ್ರು ಪರ ಎಲ್ಲ ಮಾಡ್ತೀನಿ. ಹೌದಾ? ತಲೆನೋವಿದ್ರು ಅವ್ರಿಗೋಸ್ಕರ ಮಾಡ್ತೀರಾ? ವಾ 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 ವಾ, ಬಹಳ ಅದ್ಭುತವಾದ ಉತ್ತರ ಹೇಳಿದ್ರಿ. ಸಾಬ್ರು ಅದೇ ಹೇಳಿದ್ರು, ನಮ್ಗೆ ಅಡಿಗೆ ಮಾಡಕ್ ಬರಲ್ಲ. ಬಹಳ ಒಳ್ಳೆ ಉತ್ತರ. ಹಾಗಾಗಿ ಉತ್ತರ ಸರಿ ಆಯ್ತು. 1-0 ನಿಮ್ಮ ಪಾಲಿಗೆ. ಮೇಡಮ್, ನಮ್ಮ ಕೇಳಿದಂತ ಎರಡನೇ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ನಿಮ್ ಸಾರಿ ಬಹಳ ಚೆನ್ನಾಗಿದೆ ಡಿಸೈನು. ಇದನ್ನ ಸೆಲೆಕ್ಟ್ ಮಾಡಿದ್ ಯಾರು ಮೇಡಮ್, ನೀವಾ?
ಹೌದಾ? ಎಲ್ಲ ಸೆಲೆಕ್ಷನ್ ಅವ್ರದ್ದೇ. ವೆರಿ ಗುಡ್. ಹಾಗಾಗಿ ಉತ್ತರ ಮ್ಯಾಚ್ ಆಯ್ತು. 1-0 ನಿಮ್ಮ ಪಾಲಿಗೆ. ಸರ್, ನಿಮ್ಮಿಬ್ಬರಲ್ಲಿ ಗ್ಲಾಸ್ ಚೇಂಬರ್ ಹೋಗೋದು ಯಾರು? ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಡುವೆ. ಕನ್ನಡ ಡಿಂಡಿಮ ಬಾರಿಸುವೆ. ಹೇಳಿ ಶಮೀಮ್ ಜಿ, ಈಗ ಇಷ್ಟೊಂದು ಸಂಬಂಧಗಳನ್ನ ನೋಡ್ತೀನಿ. ಮದುವೆ ಆಗಿದ ನಂತರ ದಿಢೀರಂತ ಎಲ್ಲವೂ ಬದಲಾಗ್ಬಿಡುತ್ತೆ. ಅಂದ್ರೆ ಹಳೆಯ ಫ್ರೆಂಡ್ಸ್ ಎಲ್ಲ ಬಿಟ್ಬಿಡ್ತಾರೆ, ಬರೀ ಗಂಡ ಹೆಂಡತಿಂತ ಆಗ್ಬಿಡ್ತಾರೆ. ಒಂದು ಅದ್ಭುತವಾದ ಸಂಬಂಧ 18-19 ವರ್ಷ ಫ್ರೆಂಡ್ಸ್ ಆಗಿದ್ದವ್ರು ಕೂಡ ಮದುವೆ ಆಗಿದ ನಂತರ ಆ ಫ್ರೆಂಡ್ಶಿಪ್ ನ ಕಳ್ಕೊಂಡ್ಬಿಡ್ತಾರೆ. ಆತರ ನಿಮ್ಮ ವಿಷಯದಲ್ಲಿ ಏನಾಯ್ತು? ಅಂದ್ರೆ ಈಗ ನಿಮ್ಮ ಹಳೆಯ ಫ್ರೆಂಡ್ಸ್ ಎಲ್ಲ ಇನ್ನೂ ಟಚ್ ಅಲ್ಲಿ ಇದಾರಾ ಅಥವಾ ಮದುವೆ ಆದ ನಂತರ ನಿಮ್ಮ ಸಂಬಂಧಗಳೆಲ್ಲ ಬದಲಾಯ್ತಾ? ಇಲ್ಲ ಸರ್, ಹಾಗೇನಿಲ್ಲ. ನನ್ನ ಬಾಲ್ಯ ಸ್ನೇಹಿತರು ಸಹ ಇನ್ನ ತುಂಬಾ ಕ್ಲೋಸ್ ಅಲ್ಲಿ ಇದ್ದೀವಿ. ನನ್ನ ಫ್ರೆಂಡ್ಸ್, ಹೈಸ್ಕೂಲ್ ಫ್ರೆಂಡ್ಸ್. ಈಗಲೂ ಸಹ ನಾವು ರಜಾ ಸಿಕ್ಕಿದ್ರೆ ನಾವು ಒಬ್ರು ಯಾರ್ದಾದ್ರು ಒಂದ್ ಮನೇಲಿ ಸೇರ್ಕೊಳ್ತೀವಿ. ಎಲ್ಲ ಗಂಡಸರು ಮಕ್ಕಳೆಲ್ಲ ಆಚರಿಸ್ತಾರೆ, ನಾವೇ 3 ಜನ ದರ್ಬಾರ್. ಆತರ ಎಂಜಾಯ್ ಮಾಡ್ತೀವಿ. ವೆರಿ ಗುಡ್ ಮ್ಯಾಮ್. ಸರಿಯಾದ ಉತ್ತರ ಹೇಳಿದ್ರಿ. ನೋಡೋಣ ಸಾರ್ ಏನ್ ಹೇಳ್ತಾರೆ ಅಂತ. ಎರಡನೇದು, ಈಗ ಮನೆ ಕೆಲಸಗಳು, ತರಕಾರಿ ತರೋದಿರ್ಬೋದು, ಎಲೆಕ್ಟ್ರಿಕ್ ಬಿಲ್ ಕಟ್ಟೋದಿರ್ಬೋದು, ಆ ತರ ವಿಷಯ ಯಾರು ಮಾಡ್ತಾರೆ, ನೀವಾ ಅವರ? ಇಲ್ಲ ಸರ್, ಅವ್ರಿಗೊಂದು ಬ್ಯಾಂಕ್, ಹಗ್ಲತ್ ಬ್ಯಾಂಕ್. ಮನೆಗ್ ಬಂದ್ರೆ ಶಾಯರಿ ಬರೆಯೋದು, ಬುಕ್ಸ್ ಓದೋದು, ಆ ಕೆಲಸ ಬಿಟ್ರೆ ಯಾವ್ದು ಸಂಬಂಧ ಇಲ್ಲ. ಎಲ್ಲ ನಾನೇ ನೋಡ್ಕೋಬೇಕು. ಇಲ್ಲ ಸರ್, ಎಲ್ಲ ನೀವೇ ನೋಡ್ಕೋಬೇಕು. ಹೌದು, ಎಲ್ಲ ಅವ್ರ ಬಟ್ಟೆ ಸಹ ಪರ್ಚೇಸ್ ನಾನೇ ಮಾಡೋದು. ಹೌದಾ? ಓಕೆ ಸಾಹೇಬ್ರೆ ಹೇಳ್ತಾರೆ, ನೋಡೋಣ ಬನ್ನಿ ಸಾಹೇಬ್ರೆ. ನಾವು ಮೇಡಮ್ ಕೇಳಿದಂತ ಮೊದಲನೇ ಪ್ರಶ್ನೆ ಬಹಳ ಅದ್ಭುತವಾದ ಉತ್ತರ ಹೇಳಿದ್ರು. ಎಲ್ಲವನ್ನೂ ನೀವೇ ಮಾಡ್ತಿರಂತಲ್ಲ ಸರ್? ಬ್ಯಾಂಕ್ ಕೆಲಸನೂ ನೀವೇ ನೋಡ್ಕೊಳ್ತಿರಂತೆ, ಈ ತರ ಅದ್ಭುತವಾದ ಕವನಗಳು ಬರೀತಿರಂತೆ, ಮನೆಗೆ ಬಂದ್ಮೇಲೆ ಓದ್ತಿರಂತೆ, ಜೊತೆಗೆ ನೀವೇ ತರಕಾರಿ ತರ್ತಿರಂತೆ, ಎಲೆಕ್ಟ್ರಿಕ್ ಬಿಲ್ ನೀವೇ ಕಟ್ಟಿರಂತೆ. ಇಷ್ಟು ವಿಷಯ ಹೇಗೆ ಮಾಡಕ್ ಸಾಧ್ಯ? ಸತ್ಯ ಇದೆ ಸರ್ ಅದರಲ್ಲಿ. ಬ್ಯಾಂಕ್ ಕೆಲಸ ನಾನು ಮಾಡ್ತೀನಿ. ಹೌದು. ಇನ್ನು ಅವಳು ಹೇಳಿದ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ಓಕೆ. ಅವ್ಳು ಹೇಳೋದೇ ಇಲ್ಲ ಆ ಕೆಲಸ ಎಲ್ಲ ಅವಳೇ ನೋಡ್ಕೊಂಡು ಹೋಗೋದ್ರಿಂದ. ಕರೆಕ್ಟ್. ನೀವು ಒಪ್ಕೊಂಡಿದ್ದು ಖುಷಿ ಆಯ್ತು. ಆಕ್ಚುಲಿ ಮೇಡಮ್ ಅದನ್ನೇ ಹೇಳಿದ್ರು. ಬಹಳ ಅದ್ಭುತವಾಗಿ ಜವಾಬ್ದಾರಿಗಳನ್ನ ನೀವು ಹಂಚ್ಕೊಂಡಿದ್ದೀರಿ. ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು. ಉತ್ತರಗಳು ಮ್ಯಾಚ್ ಆಯ್ತು. 1-0 ನಿಮ್ಮ ಪಾಲಿಗೆ. ನಿಮ್ಮ ಸ್ಕೋರ್ ಈಗ 1000 ಪಾಯಿಂಟ್ಸ್. ನಾವು ಕೇಳಿದಂತ ಎರಡನೇ ಪ್ರಶ್ನೆ, ಎಷ್ಟೊಂದ್ಸಲ ಗಂಡ ಹೆಂಡತಿ ಮಧ್ಯೆ ಮದುವೆ ಅಂತ ಒಂದು ಹೊಸ ಸಂಬಂಧ ಬಂದಾಗ ಹಳೆಯ ಗೆಳೆಯರು ಅಥವಾ ಬಾಲ್ಯ ಸ್ನೇಹಿತರು ಎಲ್ಲರೂ ಕಟ್ಟಾಗ್ಬಿಡ್ತಾರೆ. ನಿಮ್ಮ ಹೆಂಡತಿ ವಿಷಯದಲ್ಲಿ ಏನಾಗಿರ್ಬೋದು? ನಿಮ್ಗೆ ಏನ್ ಅನ್ಸುತ್ತೆ? ಅವರ ಹಳೆಯ ಫ್ರೆಂಡ್ಸ್ ಎಲ್ಲ ಇನ್ನೂ ಸಂಪರ್ಕದಲ್ಲಿ ಇದ್ದಾರೆ ಅಂತ ಅನ್ಸುತ್ತಾ, ಅಥವಾ ಈ ಹೊಸ ಸಂಬಂಧದಿಂದ ಹಳೆಯ ಸಂಬಂಧಗಳನ್ನ ಕಳ್ಕೊಂಡಿದ್ದಾರೆ? ಇದನ್ನ ಕುತ್ಕೊಂಡು ಗಂಟೆಗಟ್ಟಲೆ ಹೇಳ್ಬೋದು. ಯಾಕಂದ್ರೆ 4-5 ಜನ ಗೆಳತಿಯರಿದ್ದಾರೆ, ಈಗಲೂ ಬಂದು 3 ದಿನ 4 ದಿನ ಟಿಕಾನೆ ಹೊಡಿತಾರೆ. ಪಾಪ ಪ್ರೋಗ್ರಾಮ್ ನೋಡ್ತಾ ಇರೋ ತಕ್ಕೊಂಡ್ಬಿಟ್ಟಾರು. ಅವ್ರು ಬರೋದ್ ಖುಷಿಯಾಗಿ ಇರತ್ತೆ, ನನ್ಗೂ ಖುಷಿಯಾಗಿರುತ್ತೆ. ನಾನು ಕೂಡ ಅವ್ರಿಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ತಿರ್ಗಾಡಿಸ್ಕೊಂಡು ಬಂದಿದ್ದೇನೆ. ನನಗೂ ಖುಷಿನೇ. ಅವಾಗ ಗಂಟೆಗಟ್ಟಲೆ ಮಾತಾಡ್ತಾನೆ ಇರ್ತಾರೆ. ಆದ್ರೆ ನಿಮ್ಮ ಉತ್ತರ ಮ್ಯಾಚ್ ಆಯ್ತು. ನಿಮ್ಮ ಸ್ಕೋರ್ ಈಗ 10,000 ಪಾಯಿಂಟ್ಸ್. ಈ ಚರ್ಚೆ, ಈ ಮಾತುಕತೆ ಮುಂದುವರಿಯುತ್ತೆ ನಮ್ಮ ಮುಂದಿನ ಜೋಡಿ ಜೊತೆಗೆ. ಲೂನಾರ್ ಜೋಡಿ ಶಿವಶಂಕರ್ ಅವರೇ, ಮೇಡಮ್ ಇಬ್ಬರಲ್ಲಿ ಯಾರು ಹೋಗೋದು? ಶಿವಶಂಕರ್ ಜಿ ಹೇಳಿ, ಪ್ರಪಂಚದ ಎಲ್ಲಾ ಕಡೆ ನೀವು ನೋಡಿರ್ತೀರಿ, ಕವಿಗೋಷ್ಠಿಗಳಿಗೆ ಹೋಗಿರ್ತೀರಿ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗಿರ್ತೀರಿ. ಇಟಾಲಿಯನ್ ಕ್ಯುಸೈನ್, ಅಮೆರಿಕನ್ ಕ್ಯುಸೈನ್, ಆ ಕಡೆ ದುಬೈ ಫುಡ್, ಲಂಡನ್ ಫುಡ್. ನಿಮ್ ಪ್ರಕಾರ ಬೆಸ್ಟ್ ಫುಡ್ ಯಾವ್ದು ಸರ್? ಬೆಸ್ಟ್ ಫುಡ್ ಅಂದ್ರೆ ಮನೆ ಫುಡ್. ನಾನು ಎಲ್ಲೇ ಪ್ರವಾಸ ಎಲ್ಲೇ ಹೋಗಿ ಬಂದ್ರು ಮನೆಗೆ ಬಂದ ತಕ್ಷಣ ನಾನು ಫಸ್ಟ್ ಕೇಳೋದು ರಾಗಿ ಮುದ್ದೆ, ಅದಕ್ಕೆ ಬೇಕಾದಂತಹ ಒಳ್ಳೆ ಅವರೆಕಾಳು ಸಾರು. ಇಷ್ಟು ನನ್ನ ಜೀವನ ಇದರಲ್ಲಿ ಊಟದ ಶೈಲಿನಲ್ಲಿ ಮಾತ್ರ ನಾನು ಯಾವತ್ತೂ ಬಯಸೋದು ಮುದ್ದೆ, ಅನ್ನ, ಸಾರು. ಅದಿದ್ರೆ ಅದೇ ನನಗೆ ದೊಡ್ಡ ಹಬ್ಬ. ಅದು ನನ್ನ ಹೆಂಡತಿಗೂ ಗೊತ್ತು. ಸರ್, ಎರಡನೇ ಪ್ರಶ್ನೆ ನಂಗೆ ಕೇಳ್ಬೇಕು ಅಂದ್ಕೊಂಡಿದ್ದು, ಈ ದೇವರು, ಭಕ್ತಿ, ಇದರ ಬಗ್ಗೆ ನಿಮ್ಮ ನಿಲ್ವೇನು, ಅವ್ರ ನಿಲ್ವೇನು? ಅವಳಿಗೆ ಬಹಳ ನಂಬಿಕೆ ದೇವರ ಬಗ್ಗೆ, ಬಹಳ ಪೂಜೆ ಇದೆಲ್ಲ ಮಾಡ್ತಾಳೆ. ನನಗೆ ಈ ಕಣ್ಣಿಗೆ ಕಾಣೋ ದೇವ್ರ ಬಗ್ಗೆ ಎಲ್ಲ ಸ್ವಲ್ಪ ಅನುಮಾನ ಮತ್ತು ಸಂಶಯ ಇದೆಲ್ಲ ಇದೆ. ಸ್ವಲ್ಪ ವಿಚಾರ ಮಾಡಿ ಅದೊಂದು ಯಾವುದೋ ಒಂದು ದೊಡ್ಡ ಚೈತನ್ಯ ನಮ್ಮ ನಡುವೆ ಇದೆ ಅಂತ ಹೇಳಿ ಅದನ್ನ ನಾನು ನಂಬಿರೋ ರೀತಿನಲ್ಲೇ ಒಂದು ಪದ್ಯ ಬರೆದಿದ್ದೀನಿ. ಅದನ್ನ ಹೇಳಲೇನು? ಪ್ಲೀಸ್ ಪ್ಲೀಸ್. ನಾನು ರೈಲಿನಲ್ಲಿ ಪ್ರಯಾಣ ಮಾಡಿ ಬಂದೆ. 1-2 ಬೋಗಿಗಳಿಗೂ ಆಚೆ ಇದ್ದ ಅದರ ಚಾಲಕ ನನಗೆ ಕಾಣಲಿಲ್ಲ. ನಾನು ವಿಮಾನದಲ್ಲೂ ಹಾರಿ ಬಂದೆ, ಆಗಲೂ ಅಷ್ಟೇ ಅದರ ಚಾಲಕ
ನನಗೆ ಕಾಣೋದಿಲ್ಲ. ಇನ್ನು ಈ ಜಗದ ಚಾಲಕ ಕಾಣುವುದುಂಟೆ? ಕಾಣುವುದಿಲ್ಲ. ಅವನ ಕಾಯಕ ಅವನದು, ನನ್ನ ಪಯಣ ನನ್ನದು ಅಂತ. ಅದ್ಭುತವಾದ ಮಾತುಗಳು ಹೇಳಿದ್ರಿ ಶಿವಶಂಕರ್ ಅವರೇ. ಮೇಡಮ್ ಅವ್ರು ಏನ್ ಹೇಳ್ತಾರೋಣ? ಮೇಡಮ್ ಬನ್ನಿ. ಮೇಡಮ್, ನಾವು ಕೇಳಿದಂತ ಮೊದಲನೇ ಪ್ರಶ್ನೆ ಸಾರ್ಗೆ. ಅವರು ಎಲ್ಲ ಕಡೆ ಹೋಗಿರ್ತಾರೆ, ದುಬೈ, ಮಸ್ಕಟ್, ಅಮೆರಿಕ, ಲಂಡನ್. ನಾನೇ 2-3 ಸಲ ಅವ್ರನ್ನ ಮೀಟ್ ಮಾಡಿದ್ದೀನಿ. ಅಲ್ಲೆಲ್ಲ ಬೇರೆ ಬೇರೆ ಫುಡ್ ಟೇಸ್ಟ್ ಮಾಡಿರ್ತಾರೆ. ಇಟಾಲಿಯನ್ ಫುಡ್, ಜಾಪನೀಸ್ ಫುಡ್ ಅಲ್ಲ. ಅವ್ರಿಗೆ ಇಷ್ಟವಾದ ಫುಡ್ ಯಾವ್ದಿರ್ಬೋದು? ಅವರೆಕಾಳು ಸಾರು, ಮುದ್ದೆ ತುಂಬಾ ಇಷ್ಟ ಪಡ್ತಾರೆ. ಅವ್ರು ಎಲ್ಲೇ ಫಂಕ್ಷನ್ಗೆ ಹೋಗಿ ಬಂದ್ರು ಮನೇಲಿ ಬಂದು ನಂಗೆ ಮುದ್ದೆ ಮಾಡಿ ಇಟ್ಬಿಡು ಅಂತ ಹೇಳ್ತಾರೆ. ಅದು ನೀವು ಮಾಡೋ ಅಡಿಗೆ ಅವ್ರು ಬಹಳ ಇಷ್ಟ ಅಂತೆ. ಸರಿಯಾದ ಉತ್ತರಮ್ಮ ಸಾರ್. ಅದೇ ಹೇಳಿದ್ರು. 1-0 ನಿಮ್ಮ ಪಾಲಿಗೆ. ನಿಮ್ಮ ಸ್ಕೋರ್ ಈಗ 1000 ಪಾಯಿಂಟ್ಸ್. ನಮ್ಗೆ ನಾವು ಕೇಳಿದಂತ ಎರಡನೇ ಪ್ರಶ್ನೆ, ಅದಕ್ಕೆ ಅದ್ಭುತ ಒಂದು ಪದ್ಯನ ಅವ್ರು ಹೇಳಿದ್ದಾರೆ ಉದಾಹರಣೆಯಾಗಿ. ದೇವರು, ಭಕ್ತಿ, ಇದರ ಬಗ್ಗೆ ನಿಮ್ಮ ನಿಲುವೇನು, ಅವ್ರ ನಿಲುವೇನು? ಅಂದ್ರೆ ಅವರು ದೇವ್ರನ್ನ ಇಷ್ಟ ಪಡ್ತಾರೆ, ಆದ್ರೆ ವಿಚಾರ ಮಾಡಿ ಸ್ವಲ್ಪ ಇಷ್ಟ ಪಡ್ತಾರೆ. ನಾವು ದೇವ್ರು ಬೇಕು ಅಂತ ಹೇಳ್ತೀವಿ, ಆದ್ರೆ ಅವ್ರು ಸಡನ್ ಆಗಿ ಒಪ್ಪೋದಿಲ್ಲ. ನಿಮ್ಮ ನಂಬಿಕೆ? ನಮಗೆ ಇದೆ ನಂಬಿಕೆ. ಓಕೆ ಮಾ, ಸರಿಯಾದ ಉತ್ತರ ಆಯ್ತು. ಅವರು ಅದನ್ನ ಹೇಳಿದ್ರು. 1-0 ನಿಮ್ಮ ಪಾಲಿಗೆ. ನಿಮ್ಮ ಸ್ಕೋರ್ ಈಗ 10,000 ಪಾಯಿಂಟ್ಸ್. ಸಾಮ್ರಾಟ್ ತಂಡದವರು, ವೆಂಕಟೇಶ್ವರ ತಂಡದವರು, ಲೂನಾರ್ ತಂಡದವರು 3 ಜನನು 10,000 ಪಾಯಿಂಟ್ಸ್ ಅಲ್ಲಿದ್ದೀರಿ. ಈಗ ಟೈಗರ್ ತಂಡದ ಸರದಿ. ಸರ್, ಇಬ್ಬರಲ್ಲಿ ಯಾರು ಒಳಗೆ ಬರೋದು? ನಾನೇ ಹೋಗ್ತೀನಿ ಸರ್. ಅವರಿಗೆ ಸಪ್ತಪದಿ ತುಳಿದು ಕಾಲು ನೋವುತ್ತೆ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು, ನಮ್ಮ ಕಾಪಾಡೋ ಗುರು ಇವಳು. ಮ್ಯಾಮ್ ಹೇಳಿ. ಕೊಟ್ಟಿರೋ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಜಾಲಿಯಾಗಿರ್ತಾರೆ ಅಂತ. ಮನೆಯಲ್ಲೂ ಇದೇ ತರ ಜಾಲಿಯಾಗಿರ್ತಾರ? ಯಾವ ತರ ಅವರು? ತುಂಬಾ ಜಾಲಿಯಾಗಿರ್ತಾರೆ. ಕೆಲಸ ಖಾಲಿ ಇದ್ದಾಗ ಜಾಲಿಯಾಗಿರ್ತಾರೆ. ಕೆಲಸ ಇದ್ದಾಗ ಅವ್ರ ಲೋಕನೇ ಬೇರೆ. ತುಂಬಾ ಕೆಲಸ ಏನು ಮನೆ ವಿಷಯ ಎಲ್ಲ ಏನು ಮಾಡ್ಕೊಳ್ಳೋದೇ ಇಲ್ಲ, ಅವ್ರು ತೆರಗ್ ಹಾಕೊಳ್ಳೋದಿಲ್ಲ. ಹೌದಾ? ಓಕೆ, ನೀವು ಹೇಳಿದ್ರಿ 50 ವರ್ಷ ಆಯ್ತು ಮದುವೆಯಾಗಿ ಅಂತ. ಈ 50 ವರ್ಷಗಳಲ್ಲಿ ಎಲ್ಲೊಂದ್ ಕಡೆ ಜಗಳಗಳಾಗಿರ್ಬೋದು. ಬಹುತೇಕ ಜಗಳಗಳಿಗೆ ಕಾರಣ ಯಾರು? ನೀವಾ ಅವರ? ಅವರೇನಾ? ಕಾಫಿ ಕೊಡೋದು 5 ನಿಮಿಷ ಲೇಟ್ ಆದ್ರೆ ಸಾಕು, ಸಿಟ್ಟು ಬಂದ್ಬಿಡುತ್ತೆ. ಓಕೆ ಬಾ, ಕೇಳ ಸರ್ ಬನ್ನಿ. ನಾವು ಕೇಳಿದಂತ ಮೊದಲನೇ ಪ್ರಶ್ನೆ, ಯಾವಾಗ ಜಾಲಿಯಾಗಿರ್ತಾರೆ ನೋಡಿ. ಈಗ ಬಂದಾಗ ಕೂಡ ನಮ್ಮರ್ಗ ಹತ್ರ ನೀವು ಮಾಡ್ಸ್ಕೊಂಡ್ ಬಂದ್ರಿ. ಮನೇಲಿ ಇದೇ ತರ ಜಾಲಿಯಾಗಿರ್ತೀರಾ? ಯಾವ ತರ ನೀವು ಅಂತ? ಜಾಲಿಯಾಗಿರ್ತೀನಿ ಸರ್. ಯಾವಾಗ? ನಾನು ಖಾಲಿಯಾಗಿರುವಾಗ. ಮನೇಲಿ ಜಾಲಿಯಾಗಿರ್ತೀರಿ. ಬೇರೆ ಟೈಮಲ್ಲಿ ಕೆಲಸ ಎಲ್ಲ ಮಾಡ್ತಿರ್ಬೇಕಾರೆ? ಕೆಲಸ ಮಾಡುವಾಗ ಬಹಳ ಮೂಡಿಯಾಗಿರ್ತೀನಿ. ಎಲ್ಲಾನು ಮರ್ತು ಬಿಡ್ತೀನಿ. ಅವ್ರೊಂದೊಂದ್ಸಾರಿ ನನಗೆ ನಾನು ಮೊದಲು ಈಗಲ್ಲ, ಕಾಫಿ ಲೆಟರ್ ಕವಿತೆ ಬರೆಯುವಾಗ ಎವ್ರಿ 1 hour ಒಂದು ಕಾಫಿ ತಂದು ಇಡಬೇಕು. ಓಕೆ, ಉತ್ತರ ಸರಿಯಾಯ್ತು. 1-0 ನಿಮ್ಮ ಸ್ಕೋರ್ ಬೋರ್ಡ್ಗೆ. ನಿಮ್ಮ ಸ್ಕೋರ್ 1000 ಪಾಯಿಂಟ್ಸ್. ನಾವು ಕೇಳಿದಂತ ಎರಡನೇ ಪ್ರಶ್ನೆ, 50 ವರ್ಷ ಹೌದು ಮದುವೆ ಆಗಿ ಅವ್ರು ಹೇಳಿದ್ರು ಕೊಟ್ಟೂರು ಅವ್ರ ತಾಳ್ಮೆ ಬಗ್ಗೆ ನನಗೆ ಬಹಳ ಇಷ್ಟ, ಅವ್ರ ಕೋಪನೇ ಪಡ್ಕೊಳ್ಳೋದಿಲ್ಲ, ಇದೇ ಕಾರಣ ಅಂತ. ಅದ್ರ ಬಗ್ಗೆ ನಿಮ್ಮ ಜಗಳ ಕಾಲ್ ಕರಿಯೋದೇ ನಾನ್ ಸರ್. ಅದೇ ನಿಜ ಮಾತು ಹೇಳ್ತೀನಿ. ಯಾಕೆ ಅದು ಹೇಳ್ತೀನಿ. ಯಾಕೆ ಅಂದ್ರೆ ಕಾಫಿ ಬೇಕು ಅಂತ ಕೇಳ್ತೀನಿ, 10 ನಿಮಿಷ ಇರ್ರಿ ಅಂತಾರೆ. ಅಡಿಗೆ ಆಯ್ತು 5 ಇದಾಗ್ಲಿಲ್ಲ, ಒಂದು 5 ನಿಮಿಷ ಅಲ್ಲಿ. ಈ 5-10 ನಿಮಿಷ ಯಾಕೆ ಕಳಿಯೋದು? ಅದಕ್ಕೆ ಜಾಲಿಯಾಗಿ ಜಗಳ. ಈ ಮಾತುಕತೆ ಹರಟೆ ಮುಂದುವರಿಯಕ್ಕೆ ಮುನ್ನ ಸರ್ 1-0 ನಿಮ್ಮ ಪಾಲಿಗೆ. ನಿಮ್ಮ ಉತ್ತರ ಸರಿಯಾಗಿತ್ತು. ಹಾಗಾಗಿ ನಿಮ್ಮ ಸ್ಕೋರ್ ಕೂಡ 10,000 ಪಾಯಿಂಟ್ಸ್ ಅಲ್ಲಿ ಬಂದು ನಿಂತಿದೆ. ಈ ಎರಡನೇ ಸುತ್ತಿನ ಕೊನೆಯಲ್ಲಿ 4 ಜೋಡಿಗಳು 10,000 ಪಾಯಿಂಟ್ಸ್ ಗಳಿಸಿದ್ದಾರೆ. ಮುಂದಿನ ಸುತ್ತಲ್ಲಿ ಯಾರು ಗೆಲ್ತಾರೆ ನೋಡೋಣ. ಮುಂದಿನ ಸುತ್ತು ತುಳಿಯ ಸುತ್ತ. ಒಂದು ಸಣ್ಣ ವಿರಾಮದ ನಂತರ. ನನ್ನ ಅವಳ ಸಂಬಂಧ ನನ್ನವಳಿಗೆ ತಿಳಿದಾಗಲಿಂದ ಕೇಳುತ್ತಾಳೆ, ನಮ್ಮಿಬ್ಬರಲ್ಲಿ ನಿಮ್ಗೆ ಯಾರು ಚಂದ? ನಾನೆಂದೆ ಹೇಗೆ ವರ್ಣಿಸಲಿ ಹೂವಿನ ಮಕರಂದ. ನಾನೆಂದೆ ಹೇಗೆ ವರ್ಣಿಸಲಿ ಹೂವಿನ ಮಕರಂದ. ನಿನ್ನ ಸನಿಹ ಶ್ರೀಗಂಧ, ಅವಳದು ಪರಮಾನಂದ. ಓಝೋನ್ ಫ್ರೆಶ್ ರಾಜಾರಾಣಿ ರಮೇಶ್. ನಿಮ್ಮೆಲ್ಲರ ನೆಚ್ಚಿನ ಕ್ಲೋಸ್ಅಪ್ ಪರಿಪೂರ್ಣ ಮಹಿಳೆ ಇನ್ನು 2 ದಿನಗಳಲ್ಲಿ ನಿಮ್ಮೆಲ್ಲರ ನೆಚ್ಚಿನ ETV ವಾಹಿನಿಯಲ್ಲಿ. ಕ್ಲೋಸ್ ಅಪ್ ಪರಿಪೂರ್ಣ
ಪರಿಪೂರ್ಣ ಮಹಿಳೆ ಪವರ್ಡ್ ಬೈ ರೆಕ್ಸೋನಾ. ಕ್ಲೋಸ್ ಅಪ್ ಅವಕಾಶಗಳು ಆಕಸ್ಮಿಕವಾಗಿ ಬರುತ್ತವೆ. ಪವರ್ಡ್ ಬೈ ರೆಕ್ಸೋನಾ ರೇಷ್ಮೆ ಅಂತ ಕೋಮಲ ತ್ವಚೆಯನ್ನು ಸ್ಪರ್ಶಿಸುತ್ತಾನೇ ಇರುವಿರಿ. ಯೂನಾರ್ಸ್ ವಾಕ್ಮೇಟ್ ವಾಕ್ ವಿತ್ ಕಂಫರ್ಟ್. ಇಟಾಲಿಯನ್ ಟೆಕ್ನಾಲಜಿಯಿಂದ ತಯಾರಾದ ಪಿಯು ಸೋಲ್ಯುಕ್ತ ಲೈಟ್ ವೇಟ್ ಲೂನಾರ್ಸ್ ವಾಕ್ಮೇಟ್. ಮನೆ ಯಾವಾಗ್ಲೂ ನಮ್ ಸೌಟಿನ ಹತೋಟಿಲಿರ್ಬೇಕು. ನಾವು ಮಾಡೋ ಅಡಿಗೆ ರುಚಿಯಿಂದ ಎಲ್ಲಾರ್ನೂ ಹಿಡಿದಿಟ್ಕೋಬೇಕು. ಅದಕ್ಕೆ ಯಾವಾಗ್ಲೂ ಸಾಮ್ರಾಟ್ ಸಾಂಬಾರ್ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಮೆಣಸಿನಕಾಯಿ ಪುಡಿನೇ ಅಡಿಗೆಗೆ ಬಳಸಿ. ಟೈಗರ್ ಸುಪಾರಿ, ಇದು ಟೈಗರ್ ಸುಪಾರಿ. ಟೈಗರ್ ಸುಪಾರಿ ಬಾಯಿಯ ದುರ್ವಾಸನೆಯನ್ನು ಹೋಗಲಾಡಿಸುತ್ತದೆ. ಟೈಗರ್ ಸುಪಾರಿ ನ್ಯಾಚುರಲ್ ಮೌತ್ ಫ್ರೆಶ್ನರ್. ಟೈಗರ್ ಸುಪಾರಿ ಗುಟ್ಕಾ ಮತ್ತು ಇತರ ದುರಭ್ಯಾಸಗಳನ್ನ ದೂರ ಮಾಡುತ್ತೆ. PSS ರವರ ಸುಗಂಧಿತ ಶುದ್ಧ ಅಡಿಕೆ ಪುಡಿಗಳು. ನಿನ್ನ ಕನಸು ರೇಷ್ಮೆ ಸೀರೆ ಎಲ್ಲವೇ ಅದರ ಹೆಮ್ಮೆ ಶ್ರೀ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್, ಮಾಗಡಿ ಮೇನ್ ರೋಡ್, ಕೆಂಪೇಗೌಡ ರೋಡ್, BVK ಅಯ್ಯಂಗಾರ್ ರೋಡ್ ಮತ್ತು ನಟ್ಕಲ್ಲಪ್ಪ ಸರ್ಕಲ್, ಬಸವನಗುಡಿ, ಬೆಂಗಳೂರು. ಕೂದಲುದುರುವಿಕೆ, ಒಣ, ಒರಟು, ನಿರ್ಜೀವ, ಸೀಳುವಿಕೆ. 5 ಪ್ರಾಬ್ಲಮ್ಸ್, ಓನ್ಲಿ 1 ಸೊಲ್ಯೂಷನ್. ಲಾರಿಯಾಲ್ ಪ್ಯಾರಿಸ್ ನ ಟೋಟಲ್ ರಿಪೇರ್ 5 ಈಗ ಸ್ಯಾಶೆಯಲ್ಲಿ ಲಭ್ಯ. ಹಾನಿಗೊಳಗಾದ ಕೂದಲಿಗಾಗಿ ಪ್ರಪ್ರಥಮ ಟೋಟಲ್ ರಿಪೇರ್ ಸಿಸ್ಟಮ್. ಯಾಕೆಂದ್ರೆ ನೀವು ಹೆಮ್ಮೆ ಪಡಬೇಕು. ಪ್ರೆಸ್ಟೀಜ್ನಿಂದ ಆಟೋಮ್ಯಾಟಿಕ್ ಕುಕ್ಕರ್ಗಳ ಅದ್ಭುತ ಶ್ರೇಣಿ. ಅಡಿಗೆಗೆ 2 ಪಾತ್ರೆಗಳು, ಸ್ಟ್ರಾಂಗ್ ಬಾಡಿ, ಪೋರ್ಟಬಲ್. ಅಡುಗೆ ಬೇಯಿಸುವುದು ಆಟೋಮ್ಯಾಟಿಕ್, ನಿಮ್ಮ ಕುಟುಂಬದ ಸಂತೋಷ ಆಟೋಮ್ಯಾಟಿಕ್. ಇದಕ್ಕಿಂತ ಉತ್ತಮ ದಾರಿ ಬೇರೆ ಇಲ್ಲ. ಆಲ್ರೌಂಡರ್ 1, 2, 3 ನೀಡುತ್ತೆ 1, 2, 3 ಲಾಭಗಳನ್ನು ಬರೀ 20 ರೂಪಾಯಿಗೆ. ಹೊಸ ಓರಲ್ ಬಿ ಆಲ್ರೌಂಡರ್. ಓರಲ್ ಬಿ ವಿಶ್ವಾದ್ಯಂತ ಹೆಚ್ಚಿನ ಡೆಂಟಿಸ್ಟ್ಗಳು ಸ್ವತಃ ತಾವೇ ಬಳಸುತ್ತಿರುವ ಬ್ರ್ಯಾಂಡ್. ಟೈಗರ್ ಸುಪಾರಿ ಶುಭದ ಸಂಕೇತ. ಟೈಗರ್ ಸುಪಾರಿ ಹಸಿವನ್ನು ಹೆಚ್ಚಿಸುತ್ತದೆ. ಟೈಗರ್ ಸುಪಾರಿ ರಕ್ತ ಶುದ್ಧೀಕರಿಸುತ್ತದೆ. ಟೈಗರ್ ಸುಪಾರಿ ಗುಟ್ಕಾ ಮತ್ತು ಇತರ ದುರಭ್ಯಾಸಗಳನ್ನ ದೂರ ಮಾಡುತ್ತೆ. PSS ರವರ ಸುಗಂಧಿತ ಶುದ್ಧ ಅಡಿಕೆ ಪುಡಿಗಳು. ಗ್ಯಾಸ್ ಮುಗ್ದು ಹೋಗಿದೆ. ಸಂಡೇ ಬಿರಿಯಾನಿ. ಅರೆ ಇದೇನಿದು? ಪ್ರೆಸ್ಟೀಜ್ ಅರ್ಪಿಸುತ್ತಿದೆ ಇಂಡಕ್ಷನ್ ಬೇಸ್ ಪ್ರೆಷರ್ ಕುಕ್ಕರ್ ಹಾಗೂ ಇಂಡಕ್ಷನ್ ಒಲೆ. ಈಗ ಗ್ಯಾಸ್ ಮುಗಿದ್ರು ಕೂಡ ಅಡುಗೆ ಮುಂದುವರಿಸಬಹುದು. ಇದನ್ನು ಹೇಳ್ತಾರೆ ಸ್ಮಾರ್ಟ್. ಜೀನಿ ಬಾಟಲ್ ನಿಂದ ಹೊರಬರುತ್ತಾರಂದ್ರೆ ನೀವು ನಂಬ್ತೀರಾ? ನಾನ್ ನಂಬ್ತೀನಿ. ನನ್ನ 5 ಬಯಕೆ ಈಡೇರಿವೆ. ಲಾರಿಯಾಲ್ ಪ್ಯಾರಿಸ್ ನ ಟೋಟಲ್ ರಿಪೇರ್ 5 ಕೂದಲ ಉದುರುವಿಕೆ, ಒಣ, ಒರಟು, ನಿರ್ಜೀವ, ಸೀಳುವಿಕೆಯನ್ನು ತಡೆಯುತ್ತದೆ. ನನ್ನ ಕೂದಲಿಗೆ ಎಂದಿಗೂ ಇಷ್ಟು ಬಲಶಾಲಿ ಮತ್ತು ರೇಷ್ಮೆಯಂತ ಹೊಳಪು ಇರಲಿಲ್ಲ. 5 ಪ್ರಾಬ್ಲಮ್ಸ್, 1 ಸೊಲ್ಯೂಷನ್. ಲಾರಿಯಾಲ್ ಪ್ಯಾರಿಸ್ ನ ಟೋಟಲ್ ರಿಪೇರ್ 5 ನೀವು ಹೆಮ್ಮೆ ಪಡಬೇಕು. ಈಗ ಪ್ರತಿ ಶಾಂಪೂನೊಂದಿಗೆ ಪಡೆಯಿರಿ ಫ್ರೀ ಕಂಡೀಷನರ್, ಹೆಚ್ಚು ಕೋಮಲ ಸಿಕ್ಕುರಹಿತ ಕೂದಲಿಗಾಗಿ. ಯೂನಾರ್ಸ್ ವಾಕ್ಮೇಟ್ ವಾಕ್ ವಿತ್ ಕಂಫರ್ಟ್. ಇಟಾಲಿಯನ್ ಟೆಕ್ನಾಲಜಿಯಿಂದ ತಯಾರಾದ ಪಿಯು ಸೋಲ್ಯುಕ್ತ ಲೈಟ್ ವೇಟ್ ಲೂನಾರ್ಸ್ ವಾಕ್ಮೇಟ್. ಟೈಗರ್ ಸುಪಾರಿ ಜೀರ್ಣ ಶಕ್ತಿಗೆ ಒಳ್ಳೆಯದು. ಟೈಗರ್ ಸುಪಾರಿ ಮನಸ್ಸಿಗೆ ಉತ್ಸಾಹವನ್ನು ನೀಡುತ್ತದೆ. ಟೈಗರ್ ಸುಪಾರಿ ತುಂಬಾ ರುಚಿಯಾಗಿದೆ. ಟೈಗರ್ ಸುಪಾರಿ ಗುಟ್ಕಾ ಮತ್ತು ಇತರ ದುರಭ್ಯಾಸಗಳನ್ನ ದೂರ ಮಾಡುತ್ತೆ. PSS ರವರ ಸುಗಂಧಿತ ಶುದ್ಧ ಅಡಿಕೆ ಪುಡಿಗಳು. ಓಝೋನ್ ಫ್ರೆಶ್ ರಾಜಾರಾಣಿ ರಮೇಶ್. ಮತ್ತೊಮ್ಮೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಓಝೋನ್ ಪ್ರೆಸೆನ್ಸ್ ರಾಜಾ ರಾಣಿ ರಮೇಶ್ 2 ಮೂರನೇ ಸುತ್ತು, ಸುಳಿಯ ಸುತ್ತ. ಇಬ್ಬರು ಯಾರೋ ಒಬ್ರು ಇಲ್ಲಿ ಬರ್ಬೇಕು. ಯಾರು ಬರ್ತೀರಿ? ಇಲ್ಲಿ ಕೆಲವು ಪದಗಳಿವೆ. ಈ ಪದಗಳೇನು ಅಂತ ನೀವು ಕಂಡುಹಿಡಿಬೇಕು. ಸಾಹೇಬ್ರು ನಿಮ್ಮ ಸುಳಿಗಳನ್ನ ಕೊಡ್ತಾರೆ. ಸರಿ ಇದೆಯೋ ಎಕ್ಸಾಕ್ಟ್ ಪದಗಳನ್ನ ನೀವು ಉಪಯೋಗಿಸಂಗಿಲ್ಲ. ಇದರ ಅನುವಾದ ಯಾವುದೇ ಭಾಷೆಯಲ್ಲೂ ನೀವು ಕೊಡಂಗಿಲ್ಲ. ಅಭಿನಯ ಮಾಡಂಗಿಲ್ಲ. ಹೇಳಿ, ಇದರ ಪ್ರಾಸ ಯೂಸ್ ಮಾಡಂಗಿಲ್ಲ. ಮೇಡಮ್ 2 ಪದಗಳಿವೆ. 1 ನಿಮಿಷ ಸಮಯ ನಿಮ್ಗೆ. ಸರ್ ಶುರು ಮಾಡಿ. ಇದು ಒಂದು ತಿಂಡಿಯ ಹೆಸರು. ತಿಂಡಿ ಆ ಕಡೆ ಕರಾವಳಿ ಕಡೆ ಬಹಳ ಅದು ಜನಪ್ರಿಯವಾದಂತ ತಿಂಡಿ. ಮತ್ತು ಆ ತಿಂಡಿ ನನಗಿಷ್ಟ, ಆದ್ರೆ ನಿನಗೆ ಅದನ್ನ ಚೆನ್ನಾಗಿ ಮಾಡಕ್ಕೆ ಬರೋದಿಲ್ಲ. ಯಾವ್ದಮ್ಮ ಇವ್ರಿಗೆ ಇಷ್ಟ ಆಗಿ ನೀವು ಚೆನ್ನಾಗಿ ಮಾಡಕ್ ಬರಲ್ಲಂತೆ. ಆದ್ರೆ ಅವಳಿಗೆ ತುಂಬಾ ಇಷ್ಟ ಅದು. ಆ ತಿಂಡಿ ತುಂಬಾನೇ ಇಷ್ಟ ಅವಳಿಗೆ. ಅಂದ್ರೆ ನಾವು ಎಲ್ಲಾದ್ರೂ ಹೋದಾಗ, ಹೋಟೆಲ್ಗೆ ಹೋದಾಗ ಹುಡುಕೊಂಡೋಗಿ ಆ ತಿಂಡಿ ಬೇಕು ಅಂತ ತಿಂತಾಳೆ. ಹೇಳಿ, ಇನ್ನು ಸಮಯ ಮೀರೋಗ್ತದೆ. ಬೇಗ ಹೇಳಿ. ಏನೋ ಒಂದು ಟ್ರೈ ಮಾಡಿ. ನೀರ್ದೋಸೆ. ನೀರ್ದೋಸೆ ಸರಿಯಾದ ಉತ್ತರಮ್ಮ. 2 ಪದಗಳು ನೀರ್ದೋಸೆ ಸರಿಯಾದ ಉತ್ತರ. ಹೇಳಿ ಮತ್ತೆ. ಹಾಗಾಗಿ ಉತ್ತರ ಸರಿ ಆಯ್ತು. 1-0 ನಿಮ್ಮ ಪಾಲಿಗೆ. ನಿಮ್ಮ ಸ್ಕೋರ್ 1,00,000 ಪಾಯಿಂಟ್ಸ್. ಮೇಡಮ್ ಮತ್ತೆ 2 ಪದಗಳಿವೆ. ಸರ್ ಕಂಡು. ಇದು ಕನ್ನಡದ ರಾಷ್ಟ್ರಕವಿಯೊಬ್ಬರು ಬರೆದಿರುವಂತಹ ಒಂದು ಮಹಾಕಾವ್ಯದ ಹೆಸರು. ಮತ್ತು ಆ ಮಹಾಕಾವ್ಯಕ್ಕಾಗಿಯೇ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂತು. ಮತ್ತು ಅದು ನಮ್ಮ ಸಾಹಿತ್ಯ, ನಮ್ಮ ದೇಶದ ಬಹಳ ದೊಡ್ಡ ಮಹಾಕಾವ್ಯಗಳಲ್ಲಿ ಕೂಡ ಒಂದದು. ಈ ಮಹಾಕಾವ್ಯವನ್ನು ಬರೆದಿರೋ ಕವಿ ಕುವೆಂಪು ಅವರು.
ರಾಮಾಯಣ ದರ್ಶನಂ. ರಾಮಾಯಣ ದರ್ಶನಂ ಸರಿಯಾದ ಉತ್ತರ. ರಾಮಾಯಣ ದರ್ಶನಂ ಉತ್ತರ ಸರಿಯಾಯ್ತು. ನಿಮ್ಮ ಸ್ಕೋರ್ 10 ಲಕ್ಷ ಪಾಯಿಂಟ್. ಅಂದ್ರೆ ಇಲ್ಲಿವರೆಗೂ ಪ್ರತಿಯೊಂದು ಪ್ರಶ್ನೆಗೂ ಸರಿಯಾದ ಉತ್ತರ ಹೇಳಿದಿರಿ. ಇದು ಕೊನೆ ಅವಕಾಶ. ಮೇಡಮ್, ಒಂದೇ ಒಂದು ಪದ ಇದೆ, ದಯವಿಟ್ಟು ಹೇಳಿ ಸರ್. ಹೇಳಿ. ಇದು ಒಂದು ಹಬ್ಬದಲ್ಲಿ ಆಚರಿಸುವಂತಹ ಒಂದು ಆಚರಣೆ. ಅದು ಆ ಆಚರಣೆ ಏನು ಅಂತ, ಅದು ಹಬ್ಬ, ಅದು ಶಿವನಿಗೆ ಸಂಬಂಧಪಟ್ಟ ಹಬ್ಬ ಮತ್ತು ಆ ಹಬ್ಬದಲ್ಲಿ ಇದನ್ನ ಆಚರಿಸ್ತೇವೆ. ಆಚರಿಸುವಂದ್ರೆ ಸ್ವಲ್ಪ ಕಷ್ಟನೇ, ಯಾಕಂದ್ರೆ ರಾತ್ರಿ ಎಲ್ಲ ಎದ್ದಿರ್ಬೇಕು. ಹೇಳಿ ಪದ ಯಾವುದು? ಜಾಗರಣೆ. ಜಾಗರಣೆ ಸರಿಯಾದ ಉತ್ತರ. ಜಾಗರಣೆ. ಅಭಿನಂದನೆಗಳು ಸರ್. ಹಾಗಾಗಿ ಇನ್ನೊಂದು 0 ಸೇರಿ ನಿಮ್ಮ ಸ್ಕೋರ್ ಈಗ 1 ಕೋಟಿ ಪಾಯಿಂಟ್ಸ್. ಅಭಿನಂದನೆಗಳು ಸರ್. 1 ಕೋಟಿ ರೂಪಾಯಿ ಅಂದ್ರೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಅಸದುಲ್ಲಾ ಬೇಗ್ ದಂಪತಿಗಳ ಸರದಿ. ಸರ್, ಯಾರು ಬರ್ತೀರಿ ಇಲ್ಲಿ? ಬನ್ನಿ ಮೇಡಮ್. ಒಂದೇ ಒಂದು ಪದ ಕಂಡಿಡಿರಿ. ತುಂಬಾ ಸುಲಭ ಇದೆ. ನಿಮಗೆ ತುಂಬಾ ಇಷ್ಟವಾದ ಹಣ್ಣು. ನಿಮ್ಮ ಕಾಶ್ಮೀರದಿಂದ ಬಂದಿದ್ದನ್ನು ಕೊಟ್ಟರು ನೀನು ಇಷ್ಟಪಡೋದಿಲ್ಲ, ಆದ್ರೆ ಇಲ್ಲಿ ನಮ್ಮ ಕಾಡಿನಲ್ಲಿ ಸಿಗೋದನ್ನ ಇಷ್ಟಪಡ್ತೀಯ. ಹೇಳ್ತಾರೆ, ಟ್ರೈ ಮಾಡ್ತಾರೆ. ಒಂದು ನಿಮಿಷ ಕೊಡ್ತಾರೆ, ನೀವು ಕೊಡ್ತಾರೆ ಸರ್. ಹಲಸಿನ ಹಣ್ಣು. ಹಲಸಿನ ಹಣ್ಣು ಅಲ್ಲಮ್ಮ, ಬೇರೆ ಹಣ್ಣು. ಇನ್ನೊಂದು ಹಣ್ಣು ಹೇಳಿ. ಕಾಶ್ಮೀರದಿಂದ ಬಂದ್ರೂ ಬೇಡ ಅಂತೀಯ, ಪರವಾಗಿಲ್ಲ ಬೇಡ ಅಂತೀಯ. ಹಣ್ಣ. ಹಣ್ಣು. ಹಣ್ಣು ತುಂಬಾ ಇಷ್ಟಪಡ್ತೀಯ, ಇತ್ತೀಚೆಗಷ್ಟೇ ತಿಂದಿದ್ದೀಯ. ಆರೆಂಜ್ ಅಲ್ಲ, ಬೇರೆ ಟ್ರೈ ಮಾಡಿ. ಕಾಶ್ಮೀರದಲ್ಲಿ ಏನ್ ಸಿಗತ್ತೆ? ಹಿಮಾಲಯ ಸೇಬ್ ಹಣ್ಣು. ಸೇಬು ಕರೆಕ್ಟ್ ಅಮ್ಮ, ಅರ್ಧ ಕರೆಕ್ಟ್. ಬಟ್ ಪೂರ್ತಿ ಪದ ಅದಲ್ಲ. ಯಾವ ತರ ಸೇಬಿದು? ನೀರ್ ಸೇಬು. ಸೀಬೆ ಹಣ್ಣ. ಟ್ರೈ ಮಾಡಿ, ಟ್ರೈ ಮಾಡಿ. ಹಣ್ಣು ಎಲ್ಲಿ ಬೆಳೆಯುತ್ತೆ? ಗಿಡದಲ್ಲಿ. ಹೇಳಿ ಹೇಳಿ. ಮರ. ಮರ. ಮರ ಸೇಬು ಸರಿಯಾದ ಉತ್ತರ. ಕೊನೆಗೂ ಉತ್ತರ ಸರಿಯಾಯ್ತು. ಹಾಗಾಗಿ 1-0 ನಿಮ್ಮ ಪಾಲಿಗೆ. ನಿಮ್ಮ ಸ್ಕೋರಿಗ 1 ಲಕ್ಷ ಪಾಯಿಂಟ್ಸ್. ಹೇಳಿಮಾ, ಮತ್ತೆ ಒಂದೇ ಒಂದು ಪದ ಕಂಡಿಡಿರಿ. ನಮ್ಮ ದೇಶಕ್ಕೆ ಹಲವಾರು ಹೆಸರುಗಳಿವೆ. ಒಂದು ಹೆಸರಿನ ಮುಂದೆ ಪುರಾ ಸೇರಿಸ್ತೇವೆ. ಸಾರಿ ಸರ್, ಸಾರಿ. ಪುರಾಣ ಪದ ನೀವು ಉಪಯೋಗಿಸಂಗಿಲ್ಲ, ಇಲ್ಲಿರೋ ಪದ ನೀವು ಉಪಯೋಗಿಸಂಗಿಲ್ಲ. ನಮಗೆ ಬೇಕಾಗಿದ್ದು ಉತ್ತರ ಭಾರತೀಪುರ. ಭಾರತೀಪುರ. ಹಾಗಾಗಿ 1-0 ಕಳಿತೀವಿ. ನಿಮ್ಮ ಸ್ಕೋರಿಗ 1000 ಪಾಯಿಂಟ್ಸ್. ಮೇಡಮ್, ಮತ್ತೆ ಒಂದೇ ಒಂದು ಪದ. ನಾನ್ ಸಣ್ಣವನಿದ್ದಾಗ್ಲಿಂದ ಇಂಥ ಕಡೆ ಹೋಗಿ ಕೂರ್ತಾ ಇದ್ದೆ, ನನಗೆ ಮಾತಾಡಕ್ ಕಲ್ತಿದ್ದೆ ಅಲ್ಲಿ ಅಂತ ಹೇಳಿದ್ದೀನಿ ಹಲವು ಬಾರಿ. ಹಿಮಾಲಯ. ಸಣ್ಣವನಿದ್ದಾನೆ, ಗಣಪತಿ ಪೂಜೆಗಳಲ್ಲಿ, ದೇವಸ್ಥಾನಗಳಲ್ಲಿ ಎದುರುಗಡೆ ಕೂರಿಸಿ ವೇದಿಕೆ ಮೇಲೆ ಒಬ್ರು ಮಾಡ್ತಾರೆ, ಅದನ್ನ ಎಲ್ಲ ಮಧ್ಯ ಮಧ್ಯ ಉಪಕಥೆ ಹಾಕ್ತಾರೆ. ಸಾರಿ ಸರ್, ಮತ್ತೆ ಕಥೆ ಏನೋ ಪದ ಬಂತು, ಉಪಯೋಗಿಸಂಗಿಲ್ಲ. ನಮಗೆ ಬೇಕಾಗಿರೋ ಸರಿ ಹರಿಕತೆ. ಹರಿಕತೆ ಬೇಕಾಗಿದ್ದು. ಹಾಗಾಗಿ ಕ್ಷಮಿಸಿ. ಬಟ್ ಎನಿವೆ, ಬಹಳ ಸೊಗಸಾಗಿ ಸರ್ ಇದು ಆಟ ಆಡಿದ್ದು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ಬಹಳ ಚೆನ್ನಾಗಿ ಆಟ ಆಡ್ಕೊಂಡ್ ಬಂದ್ರು. ಈ ಸುಳಿಯ ಸುತ್ತಿನಲ್ಲಿ ಮತ್ತೆ 1 0 ಕಳ್ಕೊಂಡಿದ್ದಾರೆ ನಮ್ಮ ಬೇಗ್ ದಂಪತಿಗಳು. ಸರ್, ಕೊನೆಯದಾಗಿ ನಿಮ್ಮ ಕವನಗಳಲ್ಲಿ ಒಂದು ಕವನ ಹೇಳಿ. ನನ್ನ ಅವಳ ಸಂಬಂಧ ನನ್ನವಳಿಗೆ ತಿಳಿದಾಗಲಿಂದ, ನನ್ನ ಅವಳ ಸಂಬಂಧ ನನ್ನವಳಿಗೆ ತಿಳಿದಾಗಲಿಂದ ಕೇಳುತ್ತಾಳೆ ನಮ್ಮಿಬ್ಬರಲ್ಲಿ ನಿಮ್ಗೆ ಯಾರು ಚಂದ. ನನ್ನ ಅವಳ ಸಂಬಂಧ ನನ್ನವಳಿಗೆ ತಿಳಿದಾಗಲಿಂದ ಕೇಳುತ್ತಾಳೆ ನಮ್ಮಿಬ್ಬರಲ್ಲಿ ನಿಮ್ಗೆ ಯಾರು ಚಂದ. ನಾನೆಂದೆ ಹೇಗೆ ವರ್ಣಿಸಲಿ ಹೂವಿನ ಮಕರಂದ. ನಾನೆಂದೆ ಹೇಗೆ ವರ್ಣಿಸಲಿ ಹೂವಿನ ಮಕರಂದ. ನಿನ್ನ ಸನಿಹ ಶ್ರೀಗಂಧ ಅವಳದೋ ಪರಮಾನಂದ. ನಿನ್ನ ಸನಿಹ ಶ್ರೀಗಂಧ ಅವಳದೋ ಪರಮಾನಂದ. ಅವಳೆಂದಳು ಮೊನ್ನೆ ನನ್ನ ಗೆಳೆನು ಹೀಗೆ ಅಂದ. ಧನ್ಯವಾದಗಳು ನಮ್ಮ ಲೂನಾರ್ ತಂಡದ ಶಿವಶಂಕರ್ ಅವರೇ. ಮೇಡಮ್, ಇಬ್ಬರಲ್ಲಿ ಯಾರೆಲ್ಲಿ ಬರೋದು? ಮೇಡಮ್, 2 ಪದಗಳಿವೆ, 1 ನಿಮಿಷ ಸಮಯ. ಸರ್ ಹೇಳಿ. ಬಹಳ ಸುಲಭವಾದದ್ದು. ನಾವು ಚಿಂತಾಮಣಿಯಿಂದ ಯಾವಲ್ಲೂ ತಂದು ಕಡಲೆ ಬೀಜ. ಕಡಲೆ ಬೀಜ ಸರಿಯಾದ ಉತ್ತರ ಮ್ಯಾಮ್. 1 0 ಸೇರ್ತು. ನಿಮ್ಮ ಸ್ಕೋರ್ ಈಗ 1 ಲಕ್ಷ ಪಾಯಿಂಟ್ಸ್. ಮೇಡಮ್, ಒಂದೇ ಒಂದು ಪದ. ಏನ್ ಪದ ಅಂತ ಕಂಡಿದ್ದೀರಿ? ಈಗ ಭತ್ತನ ಕುಟ್ತಾ ಇದ್ರು ಅಕ್ಕಿ ಮಾಡ್ಲಿಕ್ಕೆ. ಏನದು? ಒನಕೆ. ಒನಕೆ ಸರಿಯಾದ ಉತ್ತರ ಮ್ಯಾಮ್. ಸರಿಯಾದ ಉತ್ತರ. ಮೊದಲನೇ ನೀವು ಕಂಡುಬಿಟ್ರು. 1 0 ನಿಮ್ಮ ಪಾಲಿಗೆ. ಇಲ್ಲ, ಬಹಳ ಅವಳು ಗಾಬರಿ ಆಗಿದ್ಲು. ಏನೇನ್ ಪ್ರಶ್ನೆ ಕೇಳ್ತಿರೋ ಹಾಗೆ ಅಂತ ಹೇಳಿ. ಬಹಳ ಪ್ರಿಯವಾದ ಕಡಲೆ ಬೀಜ, ಒನಕೆ. ಏನ್ ಪ್ರಾಬ್ಲಮ್ ಇಲ್ಲ. 3ನೇದು ಮೇಡಮ್, 2 ಪದಗಳಿವೆ, ಕಂಡಿಡಿರಿ. ಈಗ ನೀನು ಕೈಗೆ ತೊಟ್ಕೊಂಡಿದ್ಯಾ, ಈಗ ನಿನ್ ಕೈನಲ್ಲಿದೆ. ಚಿನ್ನ ಬಿಟ್ಟು ಬೇರೆ ಏನಿದೆ? ಗಾಜಿನ ಬಳೆ. ಗಾಜಿನ ಬಳೆ ಸರಿಯಾದ ಉತ್ತರ ಮ್ಯಾಮ್. ಎಲ್ಲವನ್ನು ಮೊದಲೇ ಸುಳಿದರೆ ಕಳಿಸಿದ್ದಾರೆ ಮೇಡಮ್. ಅಭಿನಂದನೆಗಳು ಮ್ಯಾಮ್, ಅಭಿನಂದನೆಗಳು. ಧನ್ಯವಾದ. ಹಾಗಾಗಿ 1 0 ನಿಮ್ಮ ಪಾಲಿಗೆ. ನಿಮ್ಮ ಸ್ಕೋರಿಗ 1 ಕೋಟಿ ಪಾಯಿಂಟ್. ಬಹಳ ಸೊಗಸಾಗಾಡಿದ್ರಿ. ನಮ್ಮ ಕೋಟೂರಿ ದಂಪತಿಗಳ ಸರದಿ ಬನ್ನಿ ಸರ್.
ಮೇಡಮ್ ಒಂದೇ ಒಂದು ಪದ ಕಂಡಿರಿ ಏನು ಅಂತ. ನನಗೆ ಅವಾಗ ಯಾರ್ಯಾರೋ ಕರೀತಾರೆ, ಕರೆದು ಏನೋ ಮಾಡ್ತಾರೆ. ಏನದು? ಸನ್ಮಾನ. ಸನ್ಮಾನ ಸರಿಯಾದ ಉತ್ತರ. 1-0 ನಿಮ್ಮ ಪಾಲಿಗೆ. ಅದೇನು ಸರ್ ಸನ್ಮಾನ ಹೀಗೆ ಮಾಡ್ತೀನಿ ನೀವು? ಏನೋ ತಂದಿಲ್ಲ ಅಂದ್ರೆ ಮೇಡಮ್ ಮತ್ತೆ 2 ಪದಗಳಿವೆ, ಕಂಡಿಡಿರಿ. ಸಾಧಾರಣವಾಗಿ ಹೆಂಡತೀರು ಅಥವಾ ಹೆಂಗಸರು, ಗಂಡಸರು ಹಚ್ಕೊಳ್ಳಲ್ಲ, ಹೆಂಗಸರು ಹಚ್ಕೊಂತಾರೆ ಮುಖದಲ್ಲಿ ಒಂದು ಭಾಗಕ್ಕೆ. ಏನದು? ಕಣ್ಕಪ್ಪು. ಸರಿಯಾದ ಉತ್ತರ ಕಣ್ಕಪ್ಪು ಮ್ಯಾಮ್. ಸರಿಯಾದ ಉತ್ತರ ಕಣ್ಕಪ್ಪು. 1-0 ನಿಮ್ಮ ಪಾಲಿಗೆ. ನಿಮ್ಮ ಸ್ಕೋರಿಗೆ 10 ಲಕ್ಷ ಪಾಯಿಂಟ್ಸ್. ಕೊನೆ ಅವಕಾಶ, ಈ ಸಂಚಿಕೆಯ ಕೊನೆ ಅವಕಾಶ ನಿಮ್ಗೆ. ಮೇಡಮ್ 2 ಪದಗಳಿವೆ. ನನಗೆ ನೀನು ಹತ್ತಿರ ಬಂದಾಗ ತಲೆನೋವು ತರೋ ಅಂತ ಒಂದು ವಸ್ತು ಇದೆ. ಸಂಪಿಗೆ ಹೂವ. ಇವರು ಸಂಪಿಗೆ ಹೂವು ಹಾಕೊಂಬಂದ್ರೆ ತಲೆನೋವ ನಿಮ್ಗೆ? ದೂರ. ಸರಿ, ಉತ್ತರ ಅಂತೂ ಸರಿ ಆಯ್ತು. 1-0 ನಿಮ್ಮ ಪಾಲಿಗೆ. ನಿಮ್ಮ ಸ್ಕೋರಿಗ 140 ಪಾಯಿಂಟ್ಸ್. ಅಭಿನಂದನೆಗಳು ಸರ್, ಅಭಿನಂದನೆಗಳು. ನಾನು ಬಹದ್ದೂರ್ ಗಂಡು, ಶಕ್ತಿಯಲ್ಲಿ ಕಬ್ಬಣದ ಗುಂಡು. ನಾನು ತಾಳಿ ಕಟ್ಟುವಾಗ ಇವಳು ಮಾಡಿರೋ ತಲೆ ಬೆಂಡು. ಆಮೇಲೆ ನಾನು ಯಾವಾಗಲೂ ಬೆಂಡು ಬೆಂಡು ಬೆಂಡು, ಅದಕ್ಕೆ ನನ್ನ ಹೆಸರು ಬೆಂಡು. ಹಾಗಾಗಿ ಪೂರ್ವ ಸುತ್ತಿನ ಕೊನೆಯಲ್ಲಿ 4 ಬೋರ್ಡ್ಸ್ ಈ ರೀತಿ ಇದೆ. ಆದ್ರೆ ಕನ್ನಡದ ವಿಷಯದಲ್ಲಿ ಇವರೆಲ್ಲರೂ ಕನ್ನಡಕ್ಕೆ ಬಹಳ ಒಳ್ಳೆ ಕೊಡುಗೆಯನ್ನು ನೀಡಿದ್ದಾರೆ. ಹಾಗಾಗಿ ಎಲ್ಲರೂ ವಿಜೇತರೆ. ಅವರೆಲ್ಲರಿಗೂ ನಮ್ಮ ಅಭಿನಂದನೆಗಳು. ಧನ್ಯವಾದಗಳು ಶ್ರೀಮಾನ್ ಶ್ರೀಮತಿಯರೇ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಿಸ್ಸಂದೇಹವಾಗಿ ಕನ್ನಡವೇ ಸತ್ಯ. ಒಂದೊಂದ್ಸಲ ಜೈ ಕರ್ನಾಟಕ ಅಂತ ಹೇಳಿದಾಗಲೂ ಅಷ್ಟೇ ಉತ್ಸಾಹದಿಂದ ಜೈ ಹಿಂದ್ ಅಂತ ಹೇಳಿ ನಮಸ್ಕಾರ. ಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ. ಓ ಇನಿಯ ನನ್ನನ್ನು ಸೇರಲು ಬಾಬಾ, ನನ್ನನ್ನು ಸೇರಲು. ಯಾರಿಗ್ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಹುಡುಗರ ನೋವಿಗೆ ಇಲ್ಲ ಮುಲಾಮು. ಹಳೆ ಗರ್ಲ್ ಫ್ರೆಂಡ್ಸಿಗೆಲ್ಲ ದೊಡ್ಡ ಸಲಾಮು, ಕಿವಿಯಲ್ಲಿ ನೀವು ಇಟ್ಟ ಹೂವೇ ಖಾಯಮ್ಮು. ಓಝೋನ್ ಫ್ರೆಶ್ ರಾಜಾರಾಣಿ ರಮೇಶ್ ಪ್ರಾಯೋಜಿಸಿದವರು. ಓಝೋನ್ ಫ್ಲೋರ್ ಕ್ಲೀನರ್, ಉತ್ಕೃಷ್ಟ ಸ್ವಚ್ಛತೆ, ಉಲ್ಲಾಸಭರಿತ ಸುಗಂಧ. SVT ಮಾಗಡಿ ರೋಡ್, ಕೆಂಪೇಗೌಡ ರೋಡ್, BVK ಅಯ್ಯಂಗಾರ್ ರೋಡ್ ಮತ್ತು ನೆಟ್ಕಲಪ್ಪ ಸರ್ಕಲ್, ಬಸವನಗುಡಿ. ಕೂದಲಿಗೆ ಸಾಧಾರಣ ರಕ್ಷಣೆ ಸಾಲದು, ಸಾಮ್ರಾಟ್ನ ಸಂರಕ್ಷಣೆಯೇ ಬೇಕು. TSS ರವರ ಟೈಗರ್ ಸುಪಾರಿ ಸುಗಂಧಿತ ಶುದ್ಧ ಅಡಿಕೆ ಪುಡಿಗಳು. ಸಹ ಪ್ರಾಯೋಜಿಸಿದವರು ನ್ಯೂಜನ್ ಮೊಬೈಲ್ಸ್ ಫ್ರಮ್ ದ ಹೌಸ್ ಆಫ್ ಕೈಲಾಶ್. ಮಂಕಿ